ಇಷ್ಟೇನಾ? ಕಾಕ್ರೋಚ್ ಬ್ರದರ್, ನೀವು ಯಾವತ್ತಾದರೂ ಯಾವುದೇ ಹುಡುಗಿ ಕೈಲಿ ಕಪಾಳಕ್ಕೆ ಒಡ್ಸ್ಕೊಂಡಿದ್ದೀರಾ? ಒಂದು ವೇಳೆ ಒಡ್ಸ್ಕೊಂಡಿದ್ರೆ ಯಾರು ಯಾಕೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ವಾವ್, ಇಷ್ಟೇನಾ? ಯಾವ ಹುಡುಗಿ ಕೈಯಲ್ಲಿ ಕೆನ್ನೆಗೆ ಓಡಿಸ್ಕೊಂಡಿದ್ಯಾ ಅನ್ನೋದು ಒಂದು ಪ್ರಶ್ನೆ, ಯಾಕೆ ಓಡಿಸ್ಕೊಂಡಿದ್ಯಾ ಅನ್ನೋದು ಎರಡನೇ ಪ್ರಶ್ನೆ. ಹೌದು, ಕಪಾಳಕ್ಕೆ ಕೊಡಿಸ್ಕೊಂಡಿದ್ದೀನಿ, ಆದರೆ ಒಂದೇ ಹುಡುಗಿ ಹತ್ರ ಮಾತ್ರ. ಅವಳು ನನ್ನ ಪಾಲಿಗೆ ದೇವತೆ, ನನ್ನ ಪಾಲಿಗೆ ಅಕ್ಕ, ಈ ಅನಾಥಂಗೆ ಅಮ್ಮ. ನಾನು ಜೀವನದಲ್ಲಿ ಸೋತು ಸಾಯಕ್ಕೆ ಹೋದಾಗ ನನ್ನ ಕಪಾಳಕ್ಕೆ ಹೊಡೆದು ಜೀವನ ಅಂದರೆ ಸಾಯೋದಲ್ಲ ಸಾಧಿಸೋದು ಅಂತ ಬೈದು ನನ್ನ ಜೀವ ಉಳಿಸಿ ನನಗೊಂದು ಜೀವನ ಕಟ್ಕೊಟ್ಟು ದೇವತೆ ಅವಳು. ನಾನು ತಪ್ಪು ಮಾಡಿದಾಗ ನನ್ನ ಕಪಾಳಕ್ಕೆ ಹೊಡೆದು ಇದು ತಪ್ಪು ಇದು ಸರಿ ಅಂತ ಬುದ್ಧಿ ಹೇಳಿದ ಅಕ್ಕ ಅವಳು. ನಾನು ಹಠ ಮಾಡಿ ಹಸ್ಕೊಂಡು ಕೂತಿದ್ದಾಗ ನನ್ನ ಕಪಾಳಕ್ಕೆ ಹೊಡೆದು ಹೊಟ್ಟೆ ತುಂಬ ಊಟ ಹಾಕಿ ತಾಯಿ ಅವಳು. ನಾನಿವತ್ತು ಉಸಿರಾಡ್ತಿದ್ರೆ ಆ ಉಸಿರಿಗೆ ಕಾರಣ ಒಂದೇ ಹೆಸರು, ಸತ್ಯ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಅವಳಿಗೆ ಮಗ ಹುಟ್ಟಬೇಕು. ಅಲ್ಲ, ಮುಂದಿನ ಜನ್ಮ ಎಲ್ಲ ಯಾಕೆ, ಈ ಜನ್ಮದಲ್ಲೂ ಸತ್ಯ ನನಗೆ ತಾಯಿನೇ, ನಾನು ಅವಳಿಗೆ ಮಗನೇ. ಲೂಸು, ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಕಣೋ. ಈ ಸ್ಕ್ರೂ ಡ್ರೈವರಲ್ಲೂ ಅದನ್ನ ಸರಿ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಮನುಷ್ಯರು ಕಣೋ, ಇಲ್ಲಿ ಯಾರು ಯಾರ ಪಾಲ್ಗೂ ದೇವ್ರಾಗಕ್ಕಾಗಲ್ಲ. ಯಾಕಾಗಕ್ಕಾಗಲ್ಲ? ನಿಮ್ಮ ತಂದೆನೂ ಮನುಷ್ಯರು ತಾನೇ, ನೀನು ದೇವ್ರನ್ನಲ್ವಾ? ಅದೇ ಥರ ನೀನು ನಮ್ಮ ಪಾಲ್ಗೆ ದೇವತೆ ಥರನೇ. ಇವತ್ತು ನಾನು ಹುಟ್ಟುಹಬ್ಬ ಇರ್ಬೋದು, ಆದರೆ ನನ್ನ ಜೀವಕ್ಕೆ ಮರುಜೀವ ಕೊಟ್ಟಿದ್ದು ನೀನೇ ಸತ್ಯ. ರಕ್ತ ಸಂಬಂಧದಲ್ಲಿ ಪ್ರೀತಿ ಇದ್ದರೆ ಏನೂ ಆಶ್ಚರ್ಯ ಇಲ್ಲ. ಆದರೆ ರಕ್ತ ಸಂಬಂಧನೇ ಇಲ್ಲದೆ ಇವ್ರ ಮನಸ್ಸಲ್ಲಿ ತಾಯಿ ಸ್ಥಾನ ಪಡೆದಿದೆಯಾ ಅಂದರೆ ಅದು ತಾಯಿ ಹೃದಯ ಇದ್ದರೆ ಮಾತ್ರ ಸಾಧ್ಯ. ಸತ್ಯ. ಓ ಸಾಕು ಸಾಕು, ಕೇಳಿದ ಒಂದು ಪ್ರಶ್ನೆಗೆ ಎಲ್ಲರೂ ಉತ್ತರ ಕೊಡೋದು ಆಟದ ರೂಲ್ಸ್ ಅಲ್ಲ. ಗೂಗ್ಲಿ ತಿರ್ಗಿಸು. ಸತ್ಯ, ಇವಾಗ ನಿನ್ ಟರ್ನ್. ಇವಾಗ ಹೇಳು, ಟ್ರೂತಾ ಡೇರಾ? ನಾನ್ ಸತ್ಯ, ನಾನು ಹೇಳೋದು ಸತ್ಯ. ಅದೇನು ಕೇಳ್ತಿರೋ ಕೇಳಿ. ಸತ್ಯ ಅಮೂಲ್ ಬೇಬಿನ ಲವ್ ಮಾಡ್ತಿರೋ ವಿಷಯ ಅವಳ ಬಾಯಿಂದಾನೇ ಹೇಳ್ಸಕ್ಕೆ ಇದು ಒಳ್ಳೆ ಚಾನ್ಸು. ಈ ಡಾಮಗೋಲಿ ನನ್ನ ಮಗ ಸತ್ಯಂಗೆ ಏನೇನೋ ಪ್ರಶ್ನೆ ಕೇಳಿ ಎಡ್ವರ್ಟ್ ಮಾಡಿಬಿಟ್ರೆ ಏನೋ ಮಾಡೋದು. ಏ ಅಕ್ಕಬಾಣಿಗೆ ಪ್ರಶ್ನೆ ನಾನು ಕೇಳ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ. ಸತ್ಯಂಗೆ ಪ್ರಶ್ನೆ ನಾನು ಕೇಳ್ತೀನಿ. ಅಯ್ಯಯ್ಯೋ, ನಾನು ಪ್ರಶ್ನೆ ಕೇಳಿ ಸತ್ಯನ ಮನಸ್ಸಲ್ಲಿ ಇರೋದನ್ನ ಹೇಳ್ಸೋಣ ಅನ್ಕೊಂಡಿದ್ರೆ ಇವರಿಬ್ರು ಕಿತ್ತಾಡ್ತವ್ರೆ. ನೀವಿಬ್ರು ಕೇಳೋದು ಬೇಡ, ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ಅನ್ನೋ ಹಾಗೆ ಅಮ್ಮಟನೇ ಸತ್ಯನ ಪ್ರಶ್ನೆ ಕೇಳಿ. ಹೌದು, ನಾನೇ ಪ್ರಶ್ನೆ ಕೇಳ್ತೀನಿ. ಯಾರೋ ಒಬ್ರು ಕೇಳ್ರೋ. ಈ ಆಫ್ ಬಾಯ್ ನನ್ನ ಮಗಂದು ಯಾಕೋ ಅತಿ ಆಗ್ತಿದೆ. ಯಾಕೆ? ಇವರಿಬ್ರು ಆಟದಲ್ಲಿ ಇದಾರಲ್ವಾ, ಅವರು ಪ್ರಶ್ನೆ ಕೇಳ್ಬೋದು ತಾನೆ. ಯಾವಾಗಲೂ ನೀನೇ ಯಾಕೆ ಕೇಳಬೇಕು? ಅದೆಲ್ಲ ಗೊತ್ತಿಲ್ಲ, ನಾನು ಕೇಳ್ಬೇಕಂದ್ರೆ ಕೇಳಬೇಕು. ನಾವು ಕೇಳಬೇಕು. ಇದಿಲ್ಲಿಗೆ ನಿಲ್ಲಲ್ಲ. ಒಂದು ಕೆಲಸ ಮಾಡಿ, ನೀವು 3 ಜನ ಪ್ರಶ್ನೆ ಕೇಳಿ, ನಾನು 3 ಜನಕ್ಕೆ ಸತ್ಯವಾದ ಉತ್ತರ ಕೊಡ್ತೀನಿ. ಓಕೆನಾ? ಇದು ಓಕೆ. ಡಬಲ್ ಓಕೆ. 3 ಜನದ ಪ್ರಶ್ನೆ ಅಲ್ವಾ, ಅದಕ್ಕೆ ತ್ರಿಬಲ್ ಓಕೆ. ಸತ್ಯ, ಇವ್ರು ಎಲ್ಲರೂ ನಿಮ್ಮ ಮೇಲಿಟ್ಟಿರೋ ಪ್ರೀತಿ ನೋಡೋಣ ಗೊತ್ತಾಗುತ್ತೆ. ನೀನು ಇಷ್ಟು ದಿನ ನಿಮ್ಮ ಮನೆಯವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಏರಿಯಾ ಜನಗಳಿಗೆ ಅಂತಾನೆ ನೀನು ಜೀವನ ಕಳೆದಿದ್ಯಾ. ನಿನಗೋಸ್ಕರ ನಿಂದೇ ಆದ ಒಂದು ಜೀವನ ಕಟ್ಕೊಬೇಕು ಅಂತ ನಿನಗೆ ಯಾವತ್ತೂ ಅನಿಸಿಲ್ವಾ? ನಿನ್ನ ಕನಸಿನ ಜೀವನ ಹೇಗಿರಬೇಕು? ಈ ಪ್ರಪಂಚದಲ್ಲಿ ನನಗೆ ತುಂಬ ಖುಷಿ ಕೊಡೋ ಅಂಥದ್ದೇನಾದರೂ ಇದ್ದರೆ ಅದು ನನ್ನ ಪ್ರೀತಿಸಿದವ್ರ ಮುಖದಲ್ಲಿರೋ ಅಂಥ ನಗು.
ಹಾಗಾಗಿ ನಾನು ಪ್ರೀತಿಸೋರ್ಗೋಸ್ಕರ ಏನೇ ಮಾಡಿದ್ರು ಅದು ಅವ್ರಿಗೋಸ್ಕರ ಮಾಡೋದಲ್ಲ, ಅವ್ರ ನಗುಲಿ ನನ್ನ ಖುಷಿ ಕಂಡ್ಕೊಳ್ಳೋದಕ್ಕೆ. ಇನ್ನು ನನ್ನ ಕನಸಿನ ಜೀವನ ಅಂದರೆ ದೊಡ್ಡ ಅರಮನೇಲಿ ಒಬ್ಬಳೇ ಇರೋದಲ್ಲ, ಸಣ್ಣ ಗುಡಿಸ್ಲಾದ್ರೂ ಸರಿ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ ಜೊತೆ ಇರೋದು. ವಾವ್ ಸತ್ಯ, ಪ್ರೀತಿನೇ ಅದ್ಯಾವುದು ತಂದ ಆಸ್ತಿ ನಮ್ಮ ಬಾಳಿಗೆ ಅಂತ ನೀನು ಹೇಳ್ತಾ ಇದ್ದೆ. ಅಂದಿದ್ದು ದೊಡ್ಡವರು, ಆದರೆ ಅವ್ರು ಅಂದಾಗಿರೋ ಆಸೆ ಪಡ್ತಾ ಇರೋ ನಾನು. ಅಕ್ಕಮಣ್, ಈಗ ನಾನು ಪ್ರಶ್ನೆ ಕೇಳಬೇಕು. ಕೇಳಪ್ಪ. ಹಾ, ನೀವು ಈ ಥರ ಗಂಭೀರಿಯಾಗಿ ಸಾರಿ ಅಲ್ಲ, ನೀವು ಯಾವಾಗಲೂ ಈ ಥರ ರಫ್ ಆ್ಯಂಡ್ ಟಫ್ ಆಗಿ ಇರ್ತೀರಲ್ಲ, ನಿಮ್ಗೆ ಯಾವತ್ತು ಯಾವುದಾದ್ರೂ ಹುಡುಗಿನ ನೋಡಿ ನಾನು ಆ ರೀತಿ ಇರಬೇಕಿತ್ತು, ಈ ರೀತಿ ಇರಬೇಕಿತ್ತು ಅಂತ ಅನಿಸಿಲ್ವಾ? ಇಲ್ಲ, ಈ ಜಗತ್ತಲ್ಲಿ ಒಬ್ರು ಹಾಗೆ ಇನ್ನೊಬ್ರು ಇರಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ನಮ್ಮಪ್ಪ ಇಷ್ಟಪಟ್ಟ ಹಾಗೆ ನಾನಿರಬೇಕು ಅನ್ನೋದು ನನ್ನ ಆಸೆ. ಅವ್ರು ನನ್ನನ್ನು ಹೀಗೆ ಬೆಳೆಸಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅವ್ರು ನನ್ನ ಕೈಗೆ ಸ್ಪ್ಯಾನರ್ ಮಾತ್ರ ಕೊಟ್ಟಿಲ್ಲ, ಅದ್ರ ಜೊತೆಗೆ ಜವಾಬ್ದಾರಿನೂ ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸೋಕೆ ನಾನು ಹೀಗೆ ಇರಬೇಕು, ಹೀಗೆ ಇರ್ತೀನಿ. ನನ್ನ ಜವಾಬ್ದಾರಿ ನಾನು ನಿಭಾಯಿಸೋವರೆಗೂ ನಾನು ಹೀಗಿರಬಾರ್ದಿತ್ತು ಅನ್ನೋಂಥ ಸಣ್ಣ ಯೋಚನೆನೂ ನನಗೆ ಬರಲ್ಲ. ಲೇ ಅಮ್ಮಟೆ, ಅಷ್ಟು ಗಲಾಟೆ ಮಾಡ್ತಿದ್ದಲ್ಲ, ಕೇಳು ನಿಂದೇನು ಪ್ರಶ್ನೆ? ಸತ್ಯ, ನಿಂಗೆ ಯಾರ ಮೇಲಾದ್ರೂ ಲವ್ ಆಗಿದ್ಯಾ? ಲೋ, ನೀನು ವಯಸ್ಸಿನ ತಕ್ಕನಂಗೆ ಮಾತಾಡೋ. ಅವಾಗಿಂದ ನೋಡ್ತಾನೆ ಇದ್ದೀನಿ, ಹುಡುಗಿ ಅಂತೆ ಲವ್ ಅಂತೆ. ಅದೆಲ್ಲ ನಿನ್ಗೆ ಯಾಕೆ? ಇದು ಆಟ. ನಾನು ಪ್ರಶ್ನೆ ಕೇಳ್ತೀನಿ, ಸತ್ಯವಾದ ಉತ್ತರ ಕೊಡ್ತಾರ ಅಷ್ಟೇ. ನೀನ್ ಅಡ್ಬಾಯ್ ಹಾಕ್ಬೇಡ, ಸೈಡ್ ಹೋಗು. ಸತ್ಯ, ನೀನ್ ಹೇಳು, ನಿಂಗೆ ಯಾರ ಮೇಲಾದ್ರೂ ಲವ್ ಆಗಿದ್ಯಾ? ಹೇಳು ಸತ್ಯ. ಅದು ನನಗೆ ಸತ್ಯ, ಏಯ್, ಯಾಕೋ ಹಾಕಿಕೊಂಡೆ? ಸತ್ಯ, 12 ಗಂಟೆಗೆ 5 ನಿಮಿಷ ಇದೆ. ನಾವಿಲ್ಲ ಆಟ ಆಡ್ತಾ ಕೂತಿದ್ದೀವಿ. ಗೂಗ್ಲಿ ಬರ್ಡೇ ಮಾಡೋದು ಬೇಡವಾ? ಓಹೋ, ಹೌದಲ್ವಾ? ಪರವಾಗಿಲ್ಲ ಸತ್ಯ, ನೀನು ಫಸ್ಟ್ ಉತ್ತರ ಹೇಳು. ನನ್ನ ಬರ್ಡೇ ಏನು ಲೇಟಾಗಿ ಮಾಡಿದ್ರು ನಡೆಯುತ್ತೆ. ಹೌದು ಸತ್ಯ, ನಿನಗೆ ಯಾರ ಮೇಲಾದ್ರೂ ಲವ್ ಇದ್ರೆ ಹೇಳ್ಬಿಡು. ಲೇ ಲೂಸ್ಗಳ, ಸತ್ಯ ಅವಾಗಲೇ ಹೇಳಲಿಲ್ವಾ ಅವಳಿಗೆ ಜವಾಬ್ದಾರಿನೇ ಮುಖ್ಯ ಅಂತ? ಅದನ್ನ ಬಿಟ್ಟರೆ ಅವಳ ಮನ್ಸಲ್ಲಿ ಬೇರೆ ಏನಿರಕ್ಕೆ ಸಾಧ್ಯ? ಗೊತ್ತಿದ್ದು ಇದನ್ನೆಲ್ಲ ಕೇಳ್ತಿರಲ್ಲ, ತಲೆ ಇಲ್ವಾ? ಸತ್ಯ, ಮಾತಾಡ್ಕೊಂಡಿದ್ರೆ ಟೈಮ್ ವೇಸ್ಟು. ನಡಿ, ನಾವಾಗ ರೆಡಿ ಮಾಡೋಣ.